ರಾಜಧಾನಿಯಲ್ಲಿ ಮುಂದುವರೆದಿದೆ ಮಳೆಯ ಅಬ್ಬರ. ಆಲಿಕಲ್ಲು ಮಳೆಗೆ ಬೆಂಗಳೂರಿನಲ್ಲಿ ಜನರು ತತ್ತರಿಸಿ ಹೋಗಿದ್ದಾರೆ. ಕೆಆರ್ ಮಾರುಕಟ್ಟೆ, ಕಾರ್ಪೊರೇಷನ್ ಸರ್ಕಲ್, ಹಾಗೆ ವಿಜಯನಗರ, ರಾಜಾಜಿನಗರ, ಶಾಂತಿನಗರ, ಕೆಆರ್ಪುರಂ, ಯಶವಂತಪುರ ಸೇರಿದಂತೆ ಹಲವೆಡೆ ಮಳೆಯ ಅಬ್ಬರ ಜೋರಾಗಿರುವಂತದ್ದು. ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ಮಳೆಯ ಅಬ್ಬರದಿಂದ ಸದ್ಯದ ಮಟ್ಟಿಗೆ ಈಗ ಕೆಆರ್ ಮಾರ್ಕೆಟ್ ಹಾಗೆ ಕಾರ್ಪೊರೇಷನ್ ಸರ್ಕಲ್ ಜಲಾವೃತವಾಗಿದೆ. ಒಂದು ಕಡೆ ರಸ್ತೆಗಳು, ಅಂಡರ್ ಪಾಸ್ಗಳು ಜಲಾವೃತವಾಗಿರುವಂತದ್ದು ರಾಜಧಾನಿ ಮಳೆಯ ಅಬ್ಬರದಿಂದ ಈಗಾಗಲೇ ತತ್ತರಿಸಿ ಹೋಗಿದೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಒಮ್ಮೆ ಮಳೆಯಾದ್ರೆ ಸಾಕು, ಇಡೀ ಬೆಂಗಳೂರೇ ಮುಳುಗಿ ಹೋಗುತ್ತೆ. ರಸ್ತೆಯ ಮೇಲೆಲ್ಲ ಕೂಡ ನೀರು ತುಂಬಿಕೊಂಡಿರುತ್ತೆ. ಹಾಗಾಗಿ ಆಲಿಕಲ್ಲು ಮಳೆಗೆ ಜನರು ತತ್ತರಿಸಿ ಹೋಗಿದ್ದಾರೆ. ಕೆಆರ್ ವೃತ್ತದ ಬಳಿ ಮೊಣಕಾಲೆತ್ತರಕ್ಕೆ ನೀರು ನಿಂತಿರುವಂತದ್ದು. ನೀರು ತುಂಬಿದ ರಸ್ತೆಯಲ್ಲಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಈಗ ಉಂಟಾಗಿದೆ. ಕೆಆರ್ ಸರ್ಕಲ್ ಅಂಡರ್ ಪಾಸ್ ಜಲಾವೃತವಾಗಿದೆ. ಇವತ್ತು ಸುರಿದಂತಹ ಮಳೆಯಿಂದ ಅಂಡರ್ ಪಾಸ್ಗಳೆಲ್ಲ ಕೂಡ ಜಲಾವೃತವಾಗಿರುವಂತದ್ದು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ರಸ್ತೆಯ ಮೇಲೆಲ್ಲ ನೀರು ತುಂಬಿಕೊಂಡು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಇವತ್ತು ಸುರಿದಂತಹ ಮಳೆಯಿಂದ ರಾಜಧಾನಿಯಲ್ಲಿ ಆಗಿರುವಂತಹ ಅವ್ಯವಸ್ಥೆ. ಹಾಗಾಗಿ ಪ್ರತಿ ಬಾರಿಯೂ ಕೂಡ ಈ ಮಳೆಯ ಅವಾಂತರದಿಂದ ಈ ರೀತಿಯಂತಹ ಸಮಸ್ಯೆಯನ್ನು ಎದುರಿಸಲೇಬೇಕಾಗುತ್ತೆ. ಒಮ್ಮೆ ಮಳೆಯಾದ್ರೆ ಸಾಕು, ಬೆಂಗಳೂರಿನಾದ್ಯಂತ ಈ ರೀತಿಯ ಪರಿಸ್ಥಿತಿಯನ್ನ ವಾಹನ ಸವಾರರು ಎದುರಿಸಲೇಬೇಕಾಗುತ್ತೆ. ಇವತ್ತು ಸುರಿದಂತ ಆಲಿಕಲ್ಲು ಮಳೆಗೂ ಕೂಡ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಅಂಡರ್ ಪಾಸ್ಗಳು ಜಲಾವೃತವಾಗಿವೆ. ಹೋದ್ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಎದುರಿಸಲಾಗಿತ್ತು. ಯಶವಂತಪುರ ಸೇರಿದಂತೆ, ಕೆಆರ್ ಮಾರ್ಕೆಟ್ ಸೇರಿದಂತೆ ಇಲ್ಲೆಲ್ಲ ಕೂಡ ಪ್ರತಿ ಬಾರಿಯೂ ಮಳೆ ಬಂದಂತಹ ಸಂದರ್ಭದಲ್ಲಿ ನೀರು ತುಂಬಿಕೊಳ್ಳುತ್ತೆ, ಸಂಪೂರ್ಣವಾಗಿ ಕೆರೆಯಾಗಿ ಹೋಗುತ್ತೆ. ಹಾಗಾಗಿ ಈ ಬಾರಿ ಕೂಡ ಸುರಿದಂತಹ ಮಳೆಯಿಂದ ರಸ್ತೆಯೆಲ್ಲ ಕೂಡ ಜಲಾವೃತ ಆಗಿರುವಂತದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಬೆಂಗಳೂರಿನ ಪರಿಸ್ಥಿತಿಯನ್ನ. ಎಲ್ಲೋ ಒಂದು ಕಡೆ ಬಿಸಿಲಿನ ಬೇಗೆಯಲ್ಲಿ ಜನ ತತ್ತರಿಸಿ ಹೋಗ್ತಾ ಇದ್ರು. ಉರಿ ಬಿಸಿಲಿಗೆ ಜನರು ಸಾಕಪ್ಪ ಸಾಕು ಅನ್ನೋ ರೀತಿಯಲ್ಲಿ ಹೈರಾಣಾಗಿ ಹೋಗಿದ್ರು. ಎಲ್ಲೋ ಒಂದು ಕಡೆ ಮಳೆರಾಯ ತಂಪೆರಿತಾನೆ ಅಂತಂದ್ರೆ ಮಳೆ ಬಂದ್ರೆ ಈ ರೀತಿಯ ಪರಿಸ್ಥಿತಿಯನ್ನ ಬೆಂಗಳೂರಿನಲ್ಲಿ ನಾವು ಎದುರಿಸಬೇಕಾಗತ್ತೆ. ಮಳೆ ಬಂತು ಅಂದ್ರೂ ಒಂದ್ ರೀತಿಯಲ್ಲಿ ಖುಷಿ ಪಡೋ ರೀತಿಯಾಗಿ ಆಗ್ತಾ ಇಲ್ಲ. ಮಳೆ ಬಂದ್ರೆ ಸಮಸ್ಯೆಗಳ ಆಗರವೇ ಹೆಚ್ಚಾಗಿ ಹೋಗ್ತಾ ಇದೆ. ಚಾಲುಕ್ಯ ಸರ್ಕಲ್ ಆಗಿರ್ಬೋದು, ಶಾಂತಿನಗರ ಆಗಿರ್ಬೋದು, ಕಾರ್ಪೊರೇಷನ್ ಆಗಿರ್ಬೋದು, ರಾಜಾಜಿನಗರ ಆಗಿರ್ಬೋದು, ಯಶವಂತಪುರ ಆಗಿರ್ಬೋದು, ಇಲ್ಲೆಲ್ಲ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ರಾದ್ಧಾಂತವೇ ಸೃಷ್ಟಿಯಾಗಿ ಹೋಗುತ್ತೆ. ಹಾಗಾಗಿ ವಾಹನ ಸವಾರರಂತೂ ಕೇಳೋದೇ ಬೇಡ. ಅದರಲ್ಲೂ ಕೂಡ ದ್ವಿಚಕ್ರ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ. ಹಾಗಾಗಿ ಎಲ್ಲ ಒಂದು ಕಡೆ ಸದ್ಯದ ಮಟ್ಟಿಗೆ ಈ ಮೇಡಮ್ ಈಗ ಕರೆಂಟ್ ಇಲ್ಲ ಏರಿಯಾದಲ್ಲಿ, ಬೆಸ್ಕಾಂ ಅವ್ರು ಏನಾದ್ರು ಬಂದ್ರ ಅಥವಾ ಜಿಬಿ ಅವ್ರ ಏನಾದ್ರು ರೆಸ್ಪಾನ್ಸ್ ಮಾಡಿದ್ರು? ಯಾರು ರೆಸ್ಪಾನ್ಸ್ ಇಲ್ಲ ಸರ್. 1 ಅವರ್ ಆಗತ್ತೆ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ದಾರೆ ಮರ ತೆಗೆಯೋದಕ್ಕೆ. ಬಟ್ ಇನ್ನೂ ಏನು ಅಪ್ಡೇಟ್ ಇಲ್ಲ. ನನ್ಗೆ ಗೊತ್ತಿರಂಗೆ ಇವತ್ತು ಬರಲ್ಲ ಪವರ್, ನಮ್ಗಿರಲ್ಲ ಇವತ್ತು. ಇದಿಷ್ಟು ಕಾರಣ ಮಾಲೀಕರು ಹೇಳ್ತಾ ಇರೋದು. ಪ್ರಮುಖವಾಗಿ 5 ನಿಮಿಷಗಳ ಮುಂಚಿತವಾಗಿ ನಾನು ಕಾರನ್ನ ಪಾರ್ಕ್ ಮಾಡಿ ಹೋಗಿದ್ದೆ. ಆ ಒಂದು ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿರುವಂತದ್ದು. ಇನ್ನು ಘಟನೆ ಆಗಿ ಇಷ್ಟೊತ್ತಾದ್ರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳಿಕ್ಕೆ ಬೆಸ್ಕಾಂ ಆಗಿರಬಹುದು, ಜಿಬಿ ಆಗಿರಬಹುದು ಮುಂದಾಗಿಲ್ಲ. ಅಧಿಕಾರಿಗಳು ಬಂದಿಲ್ಲ. ಬೆಸ್ಕಾಂ ಅವರು ಬಂದು ಇದರ ಬೇಕಾದಂತಹ ವ್ಯವಸ್ಥೆಯನ್ನ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿಲ್ಲ ಅಂತ ಹೇಳಿ ತಮ್ಮ ಬೇಸರವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುರಾಜ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಇಲ್ಲಿ ದ್ವಿಚಕ್ರ ವಾಹನ ಸವಾರರಾಗಿರ್ಬೋದು ಅಥವಾ ಕಾರುಗಳನ್ನ ರಸ್ತೆಯ ಪಕ್ಕದಲ್ಲಿ ಪಾರ್ಕ್ ಮಾಡಿ ಹೋಗಿರ್ತಾರೆ. ಆದ್ರೆ ಮಳೆ ಬಂದಂತಹ ಸಂದರ್ಭದಲ್ಲಿ ಮರ ಧರೆಗೆ ಉರುಳಿ ಈ ರೀತಿಯ ಅವಾಂತರ ಸೃಷ್ಟಿಯಾಗುತ್ತೆ. ನೋಡಿ, ಆ ಮಹಿಳೆ ಹೇಳ್ತಾ ಇದ್ರು, ಕಾರಿನ ಮೇಲೆ ಮರ ಬಿದ್ದಿದೆ, ನಾನು ಕಾಲ್ ಮಾಡಿದ್ದೀನಿ, ಇನ್ನೂ ಕೂಡ ಬಂದಿಲ್ಲ, ಕಾಯ್ತಾ ಇದ್ದೀನಿ ಈ ವಿಚಾರವಾಗಿ. ಆದ್ರೆ ಸದ್ಯದ ಮಟ್ಟಿಗೆ ಈಗ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಇಂತಹ ಸಂದರ್ಭದಲ್ಲಿ. ಯಾಕಂದ್ರೆ ಬೆಂಗಳೂರು ಇಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಹೆಚ್ಚಾಗಿ ಅನುಭವಿಸುವಂತದ್ದು ದ್ವಿಚಕ್ರ ವಾಹನ ಸವಾರರಾಗಿರ್ಬೋದು ಅಥವಾ ಈ ಕಾರು ವಾಹನ ಸವಾರರಾಗಿರ್ಬೋದು. ಯಾವಾಗಲೂ ಕೂಡ ಪಾರ್ಕ್ ಮಾಡಿದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ಎದುರಿಸಲೇಬೇಕಾಗತ್ತೆ. ಹಾಗಾಗಿ ಸದ್ಯದ ಮಟ್ಟಿಗೆ ಬೆಂಗಳೂರಿನಲ್ಲಿ ಮಳೆಯ ರಾದ್ಧಾಂತ ಈ ರೀತಿಯಾಗಿದೆ. ಚಾಲುಕ್ಯ ಸರ್ಕಲ್ನಲ್ಲೂ ಕೂಡ ರಸ್ತೆಯ ಮೇಲೆಲ್ಲ ನೀರು ತುಂಬಿಕೊಂಡಿರುವಂತದ್ದು. ಕೆಆರ್ ಸರ್ಕಲ್ನಲ್ಲೂ ಕೂಡ
ದ್ವಿಚಕ್ರ ವಾಹನ ಮುಳುಗುವ ರೀತಿ ಮಳೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚರಣ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಚರಣ್, ಯಾವಾಗ್ಲೂ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ಇಡೀ ಬೆಂಗಳೂರಿನ ಪರಿಸ್ಥಿತಿಯೇ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಈ ಗಮನಿಸ್ತಾ ಇರುವಂತದ್ದು ಎಲ್ಲೆಲ್ಲಿ ಯಾವೆಲ್ಲ ಅವಾಂತರ ಸೃಷ್ಟಿಯಾಗಿದೆ, ಅದರ ಜೊತೆಗೆ ಈಗಾಗಲೇ ಮಳೆಯಂತಾದಂತಹ ರಸ್ತೆಗಳನ್ನ ಈ ಹಿಂದೆನೂ ಕೂಡ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ನಿಭಾಯಿಸೋದಕ್ಕೆ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಹೆಸರೂಪ ಏನು, ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಸಾಕು ನಾನಾ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗ್ತದೆ. ಒಂದು ಕಡೆಯಲ್ಲಿ ಬೆಂಗಳೂರಿನಲ್ಲಿ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡ್ರೆ, ಮತ್ತೊಂದು ಕಡೆಯಲ್ಲಿ ಮರಗಳು ಧಾರಾಶಾಹಿ ಆಗ್ತಾ ಇದೆ. ಇವತ್ತು ಕೂಡ ಸಂಜೆಯ ವೇಳೆಗೆ ಸುರಿದಂತಹ ಧಾರಾಕಾರ ಮಳೆಗೆ ನಾನಾ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗಿರುವಂತದ್ದು. ಒಂದು ಕಡೆಯಲ್ಲಿ ಕೆಆರ್ ಸರ್ಕಲ್ ನಿಂದ ಕೆಆರ್ ಮಾರ್ಕೆಟ್ ಏನಿದೆ ಅಲ್ಲಿಯವರೆಗೆ ಧಾರಾಕಾರವಾಗಿ ಮಳೆ ಸುರಿದಿತ್ತು. ಮಳೆ ಸುರಿದಂತಹ ಪರಿಣಾಮವಾಗಿ ಆ ಒಂದು ರಸ್ತೆ ಸಂಪೂರ್ಣವಾಗಿ ಜಲಾವೃತ ಕೂಡ ಗೊಂಡಿತ್ತು. ಆದ್ರೆ ಈ ಮಧ್ಯದಲ್ಲಿ ವರುಣನ ಆರ್ಭಟದ ಜೊತೆಗೆ ಗಾಳಿಯ ರೌದ್ರ ನರ್ತನವೂ ಕೂಡ ಇತ್ತು. ಈ ಒಂದು ಪರಿಣಾಮವಾಗಿ ಸದ್ಯ ಇಂದಿರಾನಗರದಲ್ಲಿ ಒಂದು ಬೃಹತಾಕಾರದ ಮರ ಧರೆಗುರುಳಿರುವಂತದ್ದು, ಬುಡ ಸಹಿತವಾಗಿ ಈ ಒಂದು ಮರ ಕೆಳಗೆ ಬಿದ್ದಿರುವಂತದ್ದು. ಒಂದು ಕಡೆಯಲ್ಲಿ ಈ ಹಿಂದೆ ಜಿಬಿಎ ಅಧಿಕಾರಿಗಳು ಹಳೆಯ ಮರಗಳನ್ನ ಮತ್ತೆ ಯಾವುದು ದುರ್ಬಲಗೊಂಡಿರುವಂತಹ ಮರಗಳೇನಿರ್ತವೆ ಅವುಗಳ ತೆರವು ಕಾರ್ಯಾಚರಣೆಯನ್ನ ಮಾಡಬೇಕು ಅನ್ನುವಂತಹ ಒಂದು ಸಿದ್ಧತೆಯನ್ನ ನಡೆಸಿದ್ರು. ಆದ್ರೆ ಮಳೆ ಆರಂಭ ಆಗ್ತಾ ಇದೆ, ಮಳೆ ಆರ್ಭಟಕ್ಕೆ ಬೆಂಗಳೂರು ನಲುಗಿ ಹೋಗ್ತಾ ಇದೆ. ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಸಿದ್ಧತೆಗಳು ನಡೆದಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ. ಸದ್ಯ ಗಮನಿಸ್ತಾ ಇರಬಹುದು, ಮರ ಬಿದ್ದ ರಭಸಕ್ಕೆ ಈ ಒಂದು ಕಾರು ಸಂಪೂರ್ಣವಾಗಿ ಜಖಂಗೊಳ್ತಾ ಇದೆ. 5 ನಿಮಿಷಗಳ ಹಿಂದೆ ಈ ಒಂದು ಕಾರನ್ನ ಈ ಭಾಗದಲ್ಲಿ ಪಾರ್ಕ್ ಮಾಡಿ ಹೋಗ್ಲಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಈ ಒಂದು ಕಾರಿನ ಮೇಲೆ ಈ ಒಂದು ಮರ ಬಿದ್ದಿರುವಂತದ್ದು. ಮರ ಬಿದ್ದ ರಭಸಕ್ಕೆ ಒಂದು ಕಡೆಯಲ್ಲಿ ಕಾರ್ ಜಖಂ ಆಗಿದ್ರೆ, ಮತ್ತೊಂದು ಭಾಗದಲ್ಲಿ ಗಮನಿಸ್ತಾ ಇರಬಹುದು ವಿದ್ಯುತ್ ಕಂಬಗಳು ಕೂಡ ಧಾರಾಶಾಹಿಯಾಗಿದೆ. ಯಾಕಂತ ಹೇಳಿದ್ರೆ ಈ ಒಂದು ವಿದ್ಯುತ್ ಕೇಬಲ್ಗಳೇನಿರ್ತವೆ ಆ ಒಂದು ಕೇಬಲ್ಗಳ ಮೇಲ್ಭಾಗಕ್ಕೆ ಈ ಮರ ಬಿದ್ದ ಕಾರಣವಾಗಿ 2 ವಿದ್ಯುತ್ ಕಂಬಗಳು ಕೂಡ ಸಂಪೂರ್ಣವಾಗಿ ಕೆಳಗೆ ಬಿದ್ದಿರುವಂತದ್ದು. ಇದರಿಂದಾಗಿ ಇಡೀ ಏರಿಯಾದಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಳ್ತಾ ಇದೆ. ಕರೆಂಟ್ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿಗಳು ಕೂಡ ನಿರ್ಮಾಣ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಬೆಸ್ಕಾಂ ಅಧಿಕಾರಿಗಳಿಗೆ ಕರೆ ಮಾಡಿದ್ರೆ ಅವರು ಇನ್ನೂ ಕೂಡ ಸ್ಥಳಕ್ಕೆ ಬಂದಿಲ್ಲ. ಇನ್ನು ಮರವನ್ನ ತೆರವು ಮಾಡಬೇಕಾದಂತಹ ಜಿಬಿಎ ಅಧಿಕಾರಿಗಳೇನಿದ್ದಾರೆ, ಜಿಬಿಎ ಅರಣ್ಯ ಇಲಾಖೆ ಏನಿದೆ, ಇವರು ಕೂಡ ಸ್ಥಳಕ್ಕೆ ಬಂದಿಲ್ಲ. ಒಂದು ಕಡೆಯಲ್ಲಿ ರಸ್ತೆಯಲ್ಲಿ ಸಂಪೂರ್ಣವಾಗಿ ನೀರಿನ ನಿಂತು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಆದ್ರೆ, ಮತ್ತೊಂದು ಕಡೆಯಲ್ಲಿ ನೆಮ್ಮದಿಯಾಗಿ ಮಳೆಯ ಸಂದರ್ಭದಲ್ಲಿ ಮನೆಯಲ್ಲಿ ಇರೋಣ ಅಂತ ಹೇಳಿದ್ರೆ ಈ ರೀತಿಯಾದಂತಹ ಅವಘಡಗಳಿಂದಾಗಿ ಬೆಂಗಳೂರಿನ ಜನ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇರುವಂತದ್ದು. ಇನ್ನು ಕಾರಿನ ಮಾಲೀಕರಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಸಂಜೆ ಹೊತ್ತಿಗೆ ಈ ರೀತಿಯಾಗಿ ಮರ ಬಿದ್ದಿದೆ, ಇನ್ನಾದ್ರು ಯಾರಾದ್ರೂ ಬಂದ್ರ, ರೆಸ್ಪಾನ್ಸ್ ಮಾಡಿದ್ರ? ಇಲ್ಲ ಸರ್, ಇದುವರೆಗೂ ಯಾರು ಬಂದಿಲ್ಲ. 5:50ಗೆ ನಾನು ಕಾರ್ ಪಾರ್ಕ್ ಮಾಡಿ ಈಗ ಒಳಗಡೆ ಪಾರ್ಕ್ ಮಾಡಿ ಹಿಂಗ್ ಹೋದೆ. 5 ಮಿನಿಟ್ಸ್ಗೆಲ್ಲ ಕರೆಕ್ಟ್ ಆಗಿ 5:55ಗೆ ಮರ ಬಿತ್ತು. ನಾವು ಇವಾಗ ಆಯ್ತು 8:15 ಆಗ್ತದೆ, ಇನ್ನು ಯಾವ ರೆಸ್ಪಾನ್ಸ್ ಇಲ್ಲ. BBMP ಇಂದನೂ ಇಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದನೂ ಇಲ್ಲ, ಬೆಸ್ಕಾಂ ಇಂದ. ಇನ್ನು ಬರ್ತೀನಿ ಅಂತ ಹೇಳ್ತಾ ಇದಾರೆ. ಇಷ್ಟೊತ್ತಾಯ್ತು ಯಾರು ಬಂದಿಲ್ಲ. ಈಗ ಫುಲ್ ಕತ್ತಲ ಆವರಿಸಿದೆ. ಒಂದ್ ಕಡೆ ಮಗು ಅಳ್ತಾ ಇದ್ದಾನೆ, ಕರೆಂಟ್ ಇಲ್ಲ ಮನೆಯಲ್ಲಿ, ಸೊಳ್ಳೆ ಕಚ್ತಾ ಇದೆ, ತುಂಬಾ ಕಷ್ಟ ಆಗ್ತಾ ಇದೆ. ಇದಿಷ್ಟು ಸಾರ್ವಜನಿಕರು ಹೇಳ್ತಾ ಇರುವಂತ, ಕಾರಣ ಮಾಲಕಿ ಹೇಳ್ತಾ ಇರುವಂತ. ಒಂದು ಕಡೆಯಲ್ಲಿ ಬೆಂಗಳೂರಿನಲ್ಲಿ ಮಳೆ ಬಂತು ಅಂತ ಹೇಳಿದ್ರೆ ಏನಾದ್ರೂ ಒಂದು ಅವಾಂತರಗಳು ಸೃಷ್ಟಿ ಆಗ್ತಾನೆ ಇರ್ತವೆ. ಇದನ್ನ ಪರಿಹಾರ ಮಾಡಬೇಕಾದಂತಹ ಜಿಬಿಎ ಅಧಿಕಾರಿಗಳು ಮತ್ತೆ ಈ ರೀತಿ ಮರಗಳು ಧರೆಗುರುಳಿದಂತಹ ಸಂದರ್ಭದಲ್ಲಿ ತಕ್ಷಣಕ್ಕೆ ಸ್ಪಂದಿಸಬೇಕಾದಂತಹ ಬೆಸ್ಕಾಂ ಮತ್ತೆ ಜಿಬಿಎ ಅರಣ್ಯ ಇಲಾಖೆ ಏನಿದೆ, ಯಾಕೋ ಒಂದು ಕಡೆಯಲ್ಲಿ ನಿದ್ದೆಗೆ ಜಾರದಂತೆ ಕಾಣಿಸ್ತಾ ಇರುವಂತದ್ದು. ರೂಪ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಚರಣ್.